ಒಂದು ಸುಂದರವಾದ ಹಳ್ಳಿ. ಆ ಹಳ್ಳಿಯಲ್ಲಿ ಸೋಮಶೇಖರ್ ಅವನ ಮಗ ವಿಜಯ್ ಜೊತೆ ವಾಸಿಸುತ್ತಿದ್ದನು. ವಿಜಯನ ತಾಯಿ ಹಲವು ವರ್ಷಗಳ ಹಿಂದೆಯೇ ಸಾವನ್ನು ಒಪ್ಪಿದ್ದರು. ಆದ ಕಾರಣ ಸೋಮಶೇಖರ್ ತನ್ನ ಮಗನನ್ನು ಬಹಳ ಕಷ್ಟಪಟ್ಟು ಸಾಕುತ್ತಿದ್ದನು. ಸೋಮಶೇಖರ್ ಅಂದುಕೊಂಡಿದ್ದನು ಅವನ ಮಗ ದೊಡ್ಡ ವ್ಯಕ್ತಿಯಾಗುತ್ತಾನೆ ಎಂದು. ಆದರೆ ವಿಜಯ್ ಬರೇ ಮಲಗುವುದು, ಹಾಗೆ ಆಲಸ್ಯಾಗಿದ್ದ. ಅವನು ಯಾವ ಕೆಲಸವನ್ನು ಕೂಡ ಮಾಡುತ್ತಿರಲಿಲ್ಲ. ಎಲ್ಲಾ ಕೆಲಸವನ್ನು ಸೋಮಶೇಖರ್ ಒಬ್ಬನೇ ಮಾಡುತ್ತಿದ್ದ. ಅಯ್ಯೋ ಮಗನೇ, ಮಧ್ಯಾಹ್ನದ ಹೊತ್ತು ಆಯಿತು. ನೀನಿನ್ನು ನಿದ್ದೆಯಿಂದ ಎದ್ದಿಮವೇ? ನಾನು ನಿನಗೆ ಬೆಳಗ್ಗೆ ಮನೆಯ ಕೆಲಸವನ್ನು ಮಾಡಲು ಹೇಳಿ ಹೋಗಿದ್ದೆ. ಆದರೆ ನೀನು ಇನ್ನೂವರೆಗೂ ಒಂದು ಕೆಲಸವೂ ಕೂಡ ಮಾಡಿಲ್ಲ. ನೀನು ಹೀಗೆ ಆಲಸ್ಯದಿಂದ ಇದ್ದರೆ ಮುಂದೆ ನಿನ್ನ ಗತಿ ಹೇಗೆ? ಅಯ್ಯೋ ಅಪ್ಪ, ನೀವು ಚಿಂತೆ ಏಕೆ ಮಾಡ್ತೀರಾ? ನಾನು ಕೆಲಸವನ್ನು ಮಾಡುತ್ತೇನೆ. ನಾನಿನ್ನು ಟೈಮ್ ಆಗಿಲ್ಲ ಅಂತ ಅಂದುಕೊಂಡಿದ್ದೆ. ನಾನು ಈಗ ಕೆಲಸವನ್ನು ಮಾಡಿಕೊಳ್ಳುತ್ತೇನೆ. ಈಗ ನೀವು ಜಮೀನ್ದಾರರ ಹೊಲಕ್ಕೆ ಹೋಗಿ. ನಿಮಗೆ ಕೆಲಸಕ್ಕೆ ಸಮಯವಾಗುತ್ತದೆ. ಜಮೀನ್ದಾರರು ಮತ್ತೆ ಬೈಯುತ್ತಾರೆ. ಅಯ್ಯೋ ಮಗನೇ, ನನ್ನ ದೇಹದಲ್ಲಿ ಈಗ ಶಕ್ತಿ ಇಲ್ಲ. ನಾನು ಕೆಲಸ ಮಾಡಲು ಆಗುವುದಿಲ್ಲ. ನನ್ನ ಶರೀರದ ಮೂಳೆಗಳು ಸಹ ತುಂಬ ನೋಯುತ್ತಿದೆ. ಹೊಲದಲ್ಲಿ ಹೋಗಿ ಕೆಲಸ ಮಾಡಲು ನನ್ನಿಂದ ಸಾಧ್ಯವಾಗುವುದಿಲ್ಲ. ಈಗ ನಾನು ಮನೆಯಲ್ಲಿ ಇರಬೇಕಾಗುತ್ತದೆ. ಅಪ್ಪ, ನೀನು ನೇರವಾಗಿ ಏಕೆ ಹೇಳುವಲ್ಲಿ? ನಾನು ಮಲಗುವುದು ನಿಮಗೆ ಇಷ್ಟವಾಗುತ್ತಿಲ್ಲ. ನೀವು ಏಕೆ ಸುಳ್ಳು ಹೇಳುತ್ತಿದ್ದೀರಾ? ನಿಮಗೆ ಕೆಲಸ ಮಾಡಲು ಆಗುವುದಿಲ್ಲ ಎಂದು. ನಿನಗೆ ನನ್ನ ಮೂ ಎಂದು ಅನಿಸುತ್ತಿದೆ. ಸ್ವಲ್ಪ ಹೊರಗೆ ಹೋಗಿ ನೋಡು. ಎಲ್ಲ ಊರಿನ ಜನ ಮಾತನಾಡುತ್ತಿದ್ದಾರೆ. ಎಂತಹ ಆಲಸಿ ಮಗ ಹುಟ್ಟಿದ್ದಾನೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ನಿನಗೆ ಈಗ ಅರ್ಥವಾಗುವುದಿಲ್ಲ. ನಾನು ಎಂದು ಇರುವುದಿಲ್ಲವೋ ಆ ದಿನ ನಿನಗೆ ಅರಿವಾಗುತ್ತದೆ ನಾನು ಏನು ಹೇಳುತ್ತಿದ್ದೆ ಎಂದು. ಅತ್ತೆಯ ಮಾತಿನಿಂದ ವಿಜಯಗೆ ಸಿಟ್ಟು ಬಂತು. ಅದರಿಂದ ಅವನು ಊರಿನ ಆಚೆ ಬಂದು ಒಂದು ಮರದ ಕೆಳಗೆ ಕುಳಿತುಕೊಂಡನು. ಈ ಊರಿನವರಂತೂ ಸುಮ್ಮನೆ ಕುಳಿತುಕೊಳ್ಳುವುದೇ ಇಲ್ಲ. ನನ್ನ ಅಪ್ಪನ ತಲೆಯಲ್ಲಿ ಏನಾದರೂ ತುಂಬಿಬಿಡುತ್ತಾರೆ. ಈಗ ಇಲ್ಲಿ ಯಾರೂ ಬರುವುದಿಲ್ಲ. ನಾನು ಸ್ವಲ್ಪ ಸುಸ್ತಾಗಿದ್ದೇನೆ. ಈಗ ಇಲ್ಲಿಯೇ ವಿಶ್ರಾಂತಿ ಪಡೆದುಕೊಳ್ಳುತ್ತೇನೆ. ವಿಜಯ ವಿಶ್ರಾಂತಿ ಪಡೆಯುತ್ತಿರುತ್ತಾನೆ. ಅದೇ ರಸ್ತೆಯಲ್ಲಿ ಒಬ್ಬ ಸಾಧು ಬಾಬಾ ನಡೆದುಕೊಂಡು ಹೋಗುತ್ತಿರುತ್ತಾನೆ. ಅವನು ವಿಜಯನನ್ನು ನೋಡಿ ಅವನ ಬಳಿ ಹೋಗಿ, ಎದ್ದೇಳು ಮೂರ್ಖ, ಇಷ್ಟು ಗಟ್ಟಿಮುಟ್ಟಾಗಿದ್ದುಕೊಂಡು ನಿನಗೆ ಅಷ್ಟು ಆಲಸ್ಯ? ನಿನಗೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆನ್ನುವ ಛಲ ಕೂಡ ಇಲ್ಲವಲ್ಲ? ಸಾಧು ಬಾಬಾ, ನಿಮಗೆ ಏನು ಸಮಸ್ಯೆ ಇದೆ? ಮನೆಯಲ್ಲಿ ನನ್ನ ಅಪ್ಪ ನನಗೆ ಮಲಗಲು ಕೊಡುವುದಿಲ್ಲ. ಇಲ್ಲಿಗೆ ಬಂದರೆ ಈಗ ನೀವು ಬಂದಿದ್ದೀರಾ. ಅಯ್ಯೋ ಮಗನೇ, ನಾನು ನಿನ್ನ ಶತ್ರು ಅಲ್ಲ. ನಾನು ನಿನಗೆ ಒಳ್ಳೆಯದನ್ನು ಹೇಳಲು ಬಂದಿದ್ದೇನೆ. ಈಗ ನೀನು ಅರಿತುಕೊಳ್ಳಲಿಲ್ಲವೆಂದರೆ ಒಂದು ದೊಡ್ಡ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಇದನ್ನು ನೀನು ಅರಿತುಕೋ. ಅಯ್ಯೋ ಹೋಗಿ ಋಷಿಗಳೇ, ನೀವು ನನಗೆ ಹೆದರಿಕೆಯನ್ನು ಹಾಕಲು ಬಂದಿದ್ದೀರಾ. ಮುಂದೆ ಏನಾಗುತ್ತದೆ ಎಂದು ಮುಂದೆ ನೋಡಿದರಾಯಿತು. ವಿಜಯ್ ಋಷಿಗಳ ಮಾತುಗಳನ್ನು ಕೇಳಲೇ ಇಲ್ಲ. ಆದರೆ ಸಮಯ ಹೀಗೆ ಇರಲಿಲ್ಲ. ಸ್ವಲ್ಪ ದಿನಗಳಲ್ಲಿಯೇ ಸೋಮಶೇಖರನಿಗೆ ಆರೋಗ್ಯದಲ್ಲಿ ಬಹಳ ತೊಂದರೆ ಉಂಟಾಯಿತು. ಅವನು ಹಾಸಿಗೆಯಿಂದ ಎದ್ದೇಳಲು ಕೂಡ ಆಗುತ್ತಿರಲಿಲ್ಲ. ಮನೆಯಲ್ಲಿ ಒಂದಾಳು ಸಹ ಇರಲಿಲ್ಲ. ಅಯ್ಯೋ ವಿಜಯ್ ಮಗನೇ, ಈಗ ನನ್ನ ಸಮಯ ಬಂದಿದೆ. ನಾನು ಯಾವಾಗ ಮರಣ ಹೊಂದುತ್ತೇನೆ ಎಂದು ನನಗೆ ಗೊತ್ತಿಲ್ಲ. ನೀನು ಚೆನ್ನಾಗಿರು ಮಗನೇ. ನೀನು ನೆನಪಿಟ್ಟುಕೋ, ಕೆಲಸ ಯಾವುದು ದೊಡ್ಡದು ಸಣ್ಣದು ಎಂದು ಇರುವುದಿಲ್ಲ. ಮನುಷ್ಯನ ಯೋಚನೆ ಹಾಗೆ ಇರುತ್ತದೆ. ಇಲ್ಲ ಅಪ್ಪ, ನಾನು ನಿಮಗೆ ಏನೂ ಆಗಲು ಬಿಡುವುದಿಲ್ಲ. ನಾನು ಈಗಲೇ ನಿಮ್ಮನ್ನು ಡಾಕ್ಟರ್ ಕಡೆ ಕರೆದುಕೊಂಡು ಹೋಗುತ್ತೇನೆ. ವಿಜಯ್ ತನ್ನ ತಂದೆಯನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾನೆ. ಆದರೆ ಡಾಕ್ಟರ್, ಅಯ್ಯೋ ವಿಜಯ್, ಇವರ ಆರೋಗ್ಯದಲ್ಲಿ ಬಹಳ ಅಸ್ತವ್ಯಸ್ತ ಆಗಿದೆ. ಇವರಿಗೆ ಈಗಲೇ ಆಪರೇಷನ್ ಮಾಡಬೇಕು. 50,000 ಆಗ್ತದೆ. ನೀನು ತಂದುಕೊಟ್ಟರೆ ನಾವು ಆಪರೇಷನ್ ಅನ್ನು ಸ್ಟಾರ್ಟ್ ಮಾಡುತ್ತೇವೆ. ಏನು 50,000? ಅಲ್ಲ ಡಾಕ್ಟರ್, ನೀವು ಹೀಗೆ ಹೇಳದರೆ ಹೇಗೆ? ಅಷ್ಟೊಂದು ಹಣ ನಾನು ಎಲ್ಲಿಂದ ತರಲಿ? ನನಗೆ ಸ್ವಲ್ಪ ಸಮಯವನ್ನು ಕೊಡಿ. ಈಗ ನಾನು ಸ್ವಲ್ಪ ದಿನದವರೆಗೆ ಗುಳಿಗೆಗಳನ್ನು ಕೊಡುತ್ತೇನೆ. ಅದರಿಂದ ಸ್ವಲ್ಪ ದಿನ ಆರಾಮವಾಗಿ ಇರುತ್ತಾರೆ. ಆದರೆ ನೀನು ಹಣದ ವ್ಯವಸ್ಥೆಯನ್ನು ಬೇಗ ಮಾಡಬೇಕು. ವಿಜಯ್ ಹಣದ ವ್ಯವಸ್ಥೆಯನ್ನು ಮಾಡಲು ಹೋಗುತ್ತಾನೆ. ಅವನು ಜಮೀನ್ದಾರರ ಬಳಿ ಹೋದಾಗ ಅವರು ನಾನು ಏಕೆ ಆ ಮುದುಕನಿಗೆ ಹಣ ಕೊಡಲಿ ಎಂದು ಅವನನ್ನು ಹಾಗೆಯೇ ಕಳಿಸಿಬಿಟ್ಟರು. ಅವನು ಊರಿನ ಮುಖ್ಯಸ್ಥನ ಬಳಿ ಹೋದ. ಆದರೆ ಮುಖ್ಯಸ್ಥನು ಸಹ ಹಣ ಕೊಡಲು ನಿರಾಕರಿಸಿದನು. ವಿಜಯ್ ಇದನ್ನೆಲ್ಲ ನೋಡಿ ಬಿಸತ್ತು. ಅವನು ಅದೇ ಮರದ ಕೆಳಗೆ ಹೋಗಿ ಕುಳಿತು ಅಳಲು ಪ್ರಾರಂಭಿಸಿದನು. ಅಯ್ಯೋ ದೇವರೇ, ನಾನು 50,000 ಎಲ್ಲಿಂದ ತರಲಿ? ಅಯ್ಯೋ ದೇವರೇ, ಏನಾದರೂ ದಾರಿ ತೋರಿಸಿ. ಅಷ್ಟರಲ್ಲಿ ಅದೇ ಸಾಧು ಬಾಬಾ ಅಲ್ಲಿ ಪ್ರಕಟವಾಗುತ್ತಾರೆ. ಅಯ್ಯೋ ಗುರುಗಳೇ, ನನ್ನನ್ನು ಕ್ಷಮಿಸಿಬಿಡಿ. ನಾನು ಆಗ ತಪ್ಪು ಮಾಡಿಬಿಟ್ಟೆ. ಈಗ ನನಗೆ 50,000 ಹಣ ಬೇಕು. ಯಾರೂ ನನಗೆ ಕೊಡುತ್ತಿಲ್ಲ. ಎಲ್ಲರೂ ನಿರಾಕರಿಸುತ್ತಿದ್ದಾರೆ. ಈಗ ನೀವೇ ಏನಾದರೂ ದಾರಿ ತೋರಿಸಿ. ಇರಲಿ ಮಗನೇ, ನಿನ್ನ ತಪ್ಪಿನ ಅರಿವು ನಿನಗೆ ಆಗಿದೆ. ಇದನ್ನು ತೆಗೆದು ಕುಡಿದು ನನ್ನ ಭಂಡಾರ. ಇದನ್ನು ನಿನ್ನ ಹತ್ತಿರ ಇಟ್ಟುಕೋ. ನಿನಗೆ ಪ್ರಬಲ ಶಕ್ತಿ ಬರುತ್ತದೆ. ಈಗ ನೀನು ಕಟ್ಟಿಗೆಯನ್ನು ಕಡಿಯಲು ಹೋಗು.
ಸಾಧು ಬಾಬಾ ಕೊಟ್ಟಿರುವ ಭಂಡಾರವನ್ನು ತೆಗೆದುಕೊಂಡು ವಿಜಯ್ ಕಟ್ಟಿಗೆಯನ್ನು ಕಡಿಯಲು ಹೋಗುತ್ತಾನೆ. ಅವನು ಕಟ್ಟಿಗೆಯನ್ನು ಕಡಿಯುತ್ತಾ ಹೋಗುತ್ತಾನೆ. ಅವನಿಗೆ ಸಾಕಾಗುವುದಿಲ್ಲ. ಅವನು ಬಹಳಷ್ಟು ಕಟ್ಟಿಗೆಯನ್ನು ಸಂಗ್ರಹಿಸಿ ಸಂತೆಯಲ್ಲಿ ಅವುಗಳನ್ನು ಮಾರುತ್ತಾನೆ. ಅದರಿಂದ ಬಹಳಷ್ಟು ಹಣ ಸಿಗುತ್ತದೆ. ಅಯ್ಯೋ, ಪವಾಡ ನಡೆದು ಹೋಯಿತು. ಸಾಧು ಹಾಗೂ ಕೊಟ್ಟಿರುವ ಭಂಡಾರ ತುಂಬ ಶಕ್ತಿಶಾಲಿಯಾಗಿದೆ. ಇದರಿಂದ ನಾನು ಕಷ್ಟಪಟ್ಟು ದುಡಿಯುತ್ತೇನೆ. ಹೀಗೆ ಸ್ವಲ್ಪ ದಿನ ವಿಜಯ ಕಷ್ಟಪಟ್ಟು ದುಡಿಯುತ್ತಾನೆ. ಅವನ ಹತ್ತಿರ 40,000 ಹಣ ಮಾತ್ರವಾಗುತ್ತದೆ. ಅವನ ಬಳಿ ಸಮಯ ಬಹಳ ಕಮ್ಮಿ ಇತ್ತು. ಅವನ ತಂದೆಯ ಆರೋಗ್ಯ ಬಹಳ ಹದಗೆಟ್ಟಿತು. ಆದ್ದರಿಂದ ಅವನು ಮತ್ತೆ ಜಮೀನ್ದಾರರ ಬಳಿ ಹೋಗುತ್ತಾನೆ. ಸರಿ, ನಾನ್ ನಿನಗೆ ಹಣವನ್ನು ಕೊಡ್ತೇನೆ. ಆದರೆ ಒಂದು ಷರತ್ತು. ನೀನು ನನ್ನ 10 ಎಕರೆ ಹೊಲವನ್ನು ಅಗೆದುಕೊಡಬೇಕು. ಅದು ಒಂದೇ ದಿನದಲ್ಲಿ. ನಾನು ಒಪ್ಪಿಕೊಳ್ಳುತ್ತೇನೆ ಜಮೀನ್ದಾರರೇ. ನಾಳೆ ಸಂಜೆಯವರೆಗೆ ನಿಮ್ಮ ಕೆಲಸವಾಗುತ್ತದೆ. ವಿಜಯ್ ಶ್ರಮಪಟ್ಟು ಬಿಸಿಲಿನಲ್ಲಿ ದುಡಿಯುತ್ತಾನೆ. ಇದನ್ನು ನೋಡಿದ ಜಮೀನ್ದಾರನು ಕೂಡ ಆಶ್ಚರ್ಯವಾಗುತ್ತಾನೆ. ವಿಜಯ್ ಶ್ರಮಪಟ್ಟು ಸಂಜೆವರೆಗೆ ದುಡಿಯುತ್ತಾನೆ. ಹಣವನ್ನು ತೆಗೆದುಕೊಳ್ಳುತ್ತಾನೆ. ಅವನು ಮತ್ತೆ ಸುಮ್ಮನೆ ಕುಂದರಲಿಲ್ಲ. ಅವನು ಮತ್ತೆ ಕಾಡಿಗೆ ಹೋಗಿ ಒಣಕಟ್ಟಿಗೆಯನ್ನು ಕಡೆದು ಸಂತೆಗೆ ತರುತ್ತಾನೆ ಮತ್ತು ಒಂದು ವ್ಯಾಪಾರಿಯನ್ನು ಹುಡುಕಿಕೊಳ್ಳುತ್ತಾನೆ. ಅರೆ ವಿಜಯ್, ನೀನಂತೂ ಆಲಸಿಯಾಗಿದ್ದೆ. ಆದ್ರೆ ಈಗ ನೀನು ಎಷ್ಟು ಶ್ರಮಪಟ್ಟು ದುಡಿತಿದ್ದೀಯಾ, ಮತ್ತೆ ಇಷ್ಟು ಒಣಕಟ್ಟಿಗೆಗಳನ್ನ ತಂದಿದ್ದೀಯಾ. ಈ ಹಣವನ್ನ ತೆಗೆದುಕೋ. ನಾಳೆ ನೀನು ಕಟ್ಟಿಗೆಯನ್ನ ತಂದ್ರೆ ಇದಕ್ಕಿಂತ ಜಾಸ್ತಿ ಹಣವನ್ನ ಕೊಡ್ತೇನೆ. ನೀವು ಚಿಂತೆ ಮಾಡಬೇಡಿ ಮಾಲೀಕರೇ. ನಾಳೆ ನಾನು ಇದಕ್ಕಿಂತ ಜಾಸ್ತಿ ಕಟ್ಟಿಗೆಗಳನ್ನು ತಂದುಕೊಡುತ್ತೇನೆ. ವಿಜಯ್ ಈಗ ಸಂಪೂರ್ಣವಾಗಿ ಬದಲಾಗಿ ಬಿಟ್ಟಿದ್ದ. ಅವನು ಬೆಳಿಗ್ಗೆ ಬೇಗ ಏಳುತ್ತಿದ್ದ. ಮತ್ತೆ ಮನೆಯ ಕೆಲಸಗಳನ್ನು ಮುಗಿಸಿಕೊಂಡು ಕಟ್ಟಿಗೆಯನ್ನು ಕಡಿಯಲು ಹೋಗುತ್ತಿದ್ದ. ಇದನ್ನು ನೋಡಿದ ಊರಿನ ಜನರು ಆಶ್ಚರ್ಯಚಕಿತರಾಗಿ ಹೀಗ ಮಾತನಾಡುತ್ತಿದ್ದರು. ನೋಡಿದೀಯಾ ನೀನೀಗ ವಿಜಯ್ ಎಷ್ಟು ದುಡಿತಿದ್ದಾನೆ ಎಂದು? ಹೌದು ಹೌದು ಅಣ್ಣ, ಜನ ಮಾತನಾಡಿಕೊಳ್ತಿದ್ದಾರೆ. ಅವನಿಗೆ ಯಾವುದೋ ಸಾಧುವನ ವರ ಸಿಕ್ಕಿದೆ ಎಂದು. ಅದರಿಂದ ಅವನು ಬೆಳಿಗ್ಗೆ ಬೇಗನೆ ಎದ್ದು ಅಷ್ಟು ಶ್ರಮಪಟ್ಟು ದುಡಿಯುತ್ತಿದ್ದಾನೆ. ಊರಿನ ಜನರು ಏನಾದರೂ ಮಾತನಾಡಿಕೊಳ್ಳಲಿ. ನನಗೆ ಯಾವಾಗ 50,000ವಾಗುವುದಿಲ್ಲವೋ ಅಲ್ಲಿಯವರೆಗೂ ನಾನು ದುಡಿಯುತ್ತಲೇ ಇರುತ್ತೇನೆ. ವಿಜಯ್ ಶ್ರಮಪಟ್ಟು ದುಡಿಯುತ್ತಿರುತ್ತಾನೆ. ಆದರೆ ಅವನ ತಂದೆಯ ಆರೋಗ್ಯ ಹಾಳಾಗುತ್ತದೆ. ಡಾಕ್ಟರ್ ಹೇಳುತ್ತಾರೆ ಇನ್ನು 2 ದಿನದಲ್ಲಿ ಆಪರೇಷನ್ ಮಾಡಲೇಬೇಕು ಎಂದು. ಆದರೆ ವಿಜಯನ ಬಳಿ ಇನ್ನೂ 4,000 ಕಡಿಮೆ ಇತ್ತು. ಅದಕ್ಕಾಗಿ ಅವನು ಮತ್ತೆ ಜಮೀನ್ದಾರರ ಬಳಿ ಹೋಗುತ್ತಾನೆ. ಭಾ ವಿಜಯ್, ನಾನು ಕೇಳಿಪಟ್ಟೀಗ ನೀನು ಬಹಳ ಶ್ರಮಜೀವಿಯಾಗಿದ್ದೀಯಾ ಎಂದು. ಈಗ ಇಲ್ಲಿ ಏಕೆ ಬಂದೆ? ಏನಾದರೂ ಹಣದ ಸಹಾಯ ಬೇಕೇ? ಹೌದು ಜಮೀನ್ದಾರರೇ, ನನಗೆ ಈಗ 4,000 ಹಣ ಮಾತ್ರ ಕಡಿಮೆಯಾಗಿದೆ. ನೀವು ಅದನ್ನು ಕೊಟ್ಟರೆ ನಾನು ನಿಮ್ಮ ಬಳಿ ಜೀವನಪೂರ್ತಿ ಜೀತದಾಳಾಗಿ ಇರುತ್ತೇನೆ. ಜೀತದಾಳಾಗಿ ಇರುವುದು ಬೇಕಾಗಿಲ್ಲ. ನನ್ನದು ಇನ್ನೊಂದು ಬಂಜರು ಭೂಮಿ ಇದೆ. ಅದರ ಮಣ್ಣು ಕಲ್ಲಿನ ತರ ಗಟ್ಟಿಯಾಗಿದೆ. ಅದನ್ನು ನೀನು ನಾಳೆ ಬೆಳಗ್ಗೆವರೆಗೆ ಹದ ಮಾಡಿಕೊಟ್ರೆ ನಾನು ನಿನಗೆ 5,000ವನ್ನು ಕೊಡುತ್ತೇನೆ. ಬೇಕಾದರೆ ನನ್ನ ಎತ್ತುಗಳನ್ನು ತೆಗೆದುಕೊಂಡು ಹೋಗು. ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ? ಒಪ್ಪಿಗೆ ಇದೆ ಜಮೀನ್ದಾರರೇ. ನಾಳೆಯವರೆಗೆ ನಿಮ್ಮ ಜಮೀನನ್ನು ಹದ ಮಾಡಿಕೊಡುತ್ತೇನೆ. ವಿಜಯ್ ಕಷ್ಟಪಟ್ಟು ಜಮೀನಿನಲ್ಲಿ ಕೆಲಸ ಮಾಡುತ್ತಿರುತ್ತಾನೆ. ಆದರೆ ಮಧ್ಯಾಹ್ನ ಆಗುತ್ತಿದ್ದಂತೆಯೇ ವಿಜಯನ ಬಳಿ ಕೆಲಸ ಮಾಡಲು ಆಗುವುದಿಲ್ಲ. ಅಯ್ಯೋ, ನನ್ನ ಕೈಯುಗಳು ಬಹಳ ನೋಯುತ್ತಿದೆ. ಈಗ ನನ್ನ ಬಳಿ ಕೆಲಸ ಮಾಡೋದು ಆಗುತ್ತಿಲ್ಲ. ಯಾಕೋ ಸಾಧುಗಳು ಕೊಟ್ಟು ಭಂಡಾರದ ಶಕ್ತಿ ಮುಗಿದಿದೆ ಎಂದು ಕಾಣುತ್ತಿದೆ. ಇಲ್ಲ, ಹೀಗೆ ಆಗಲು ನಾನು ಬಿಡುವುದಿಲ್ಲ. ನಾನು ದುಡಿಯುತ್ತೇನೆ. ಸಂಜೆಯಾಗುತ್ತಾ ಬರುತ್ತದೆ. ಜಮೀನ್ದಾರ ಹೊಲದ ಕಡೆ ಬರುತ್ತಾನೆ. ಬಂದು ಹೊಲವನ್ನು ನೋಡಿದಾಗ ಅವನು ಆಶ್ಚರ್ಯಚಕಿತನಾಗುತ್ತಾನೆ. ಇದಂತೂ ಅಸಾಧ್ಯ. 10 ಜನರ ಕೆಲಸ ಇವನೊಬ್ಬನೇ ಮಾಡಿದ್ದಾನೆ, ಅದು ಒಂದೇ ದಿನದಲ್ಲಿ. ನನಗಂತೂ ನಂಬಲು ಸಾಧ್ಯವಾಗುತ್ತಿಲ್ಲ. ಇದನ್ನು ತೆಗೆದುಕೋ ವಿಜಯ್, ನಿನ್ನ ಹಣವನ್ನು. ನೀನು ಮನುಷ್ಯನಂತ ಅಲ್ಲ. ಎಷ್ಟು ಕೆಲಸಗಳನ್ನು ನೀನು ಒಬ್ಬನೇ ಮಾಡಿದ್ದೀಯಾ. ಹಣವನ್ನು ತೆಗೆದುಕೊಂಡು ವಿಜಯ್ ಆಸ್ಪತ್ರೆಗೆ. ಡಾಕ್ಟರ್ ಸಾಹೇಬ್ರೆ, ಇದನ್ನು ತೆಗೆದುಕೊಳ್ಳಿ. ಇದು 50,000 ಇದೆ. ಇದು ನನ್ನ ಶ್ರಮದಿಂದ ದುಡಿದ ಹಣ. ಒಳ್ಳೆಯದಾಯಿತು ವಿಜಯ್. ನಿನ್ನ ಶ್ರಮಕ್ಕೆ ಫಲ ಸಿಕ್ಕೇ ಸಿಗುತ್ತದೆ. ನೀನು ಚಿಂತೆ ಮಾಡಬೇಡ. ಹೋದನು. ಆಪರೇಷನ್ ಸ್ಟಾರ್ಟ್ ಆಗುತ್ತದೆ. ಸ್ವಲ್ಪ ಸಮಯದಲ್ಲಿ ಡಾಕ್ಟರ್ ಖುಷಿಯಿಂದ ವಿಜಯನ ಬಳಿ ಬರುತ್ತಾರೆ. ನಿನಗೆ ಸಿಹಿ ಸುದ್ದಿ ವಿಜಯ್, ಆಪರೇಷನ್ ಸಕ್ಸಸ್ಫುಲ್ ಆಗಿದೆ. ನಿನ್ನ ತಂದೆ ಈಗ ತೊಂದರೆಯಿಂದ ಹೊರಗಿದ್ದಾರೆ. ಹೇಳಬೇಕೆಂದರೆ ನಿನ್ನ ಶ್ರಮದಿಂದ ಮತ್ತೆ ನಿಮ್ಮ ತಂದೆಯ ಆರೋಗ್ಯ ಕಟ್ಟೆ ಆಗಿದೆ. ನೀನು ಸ್ವಲ್ಪ ಲೇಟ್ ಆಗಿದ್ದರೂ ನೀನು ಅವರನ್ನು ಕಳೆದುಕೊಂಡು ಬಿಡುತ್ತಿದ್ದೆ. ಈಗ ನಾನು ಅವರನ್ನು ನೋಡಬಹುದು. ಹೀಗೆ ಸ್ವಲ್ಪ ದಿನಗಳು ಕಳೆಯುತ್ತವೆ. ಈಗ ವಿಜಯ್ ಅವನ ತಂದೆಯನ್ನು ಮನೆಗೆ ಕರೆದುಕೊಂಡು ಬರುತ್ತಾನೆ. ಅಪ್ಪ, ನೀವು ಈಗ ಚಿಂತಿಸಬೇಡಿ. ನಿಮ್ಮ ಮಗ ಬದಲಾಗಿದ್ದಾನೆ. ನಾನು ನಿಮ್ಮ ಆಸ್ಪತ್ರೆಗೆ ಹಣವನ್ನು ಸಂಪಾದಿಸುತ್ತಿದ್ದೇನೆ. ಈಗ ನೀವು ಆ ಜಮೀನ್ದಾರನ ಹತ್ತಿರ ಕೆಲಸ ಮಾಡುವುದು ಸಹ ಬೇಡ. ಅಯ್ಯೋ ದೇವರೇ, ನನ್ನ ಮಗ ಎಷ್ಟು ಬದಲಾಗಿದ್ದಾನೆ. ಮಗನೇ, ನಾನು ಸುಮ್ಮನೆ ನಿನಗೆ ಬೈಯುತ್ತಿರುತ್ತಿದ್ದೆ. ಹಾಗೆ ಹೇಳಬೇಡ ಅಪ್ಪ. ನೀವು ಆಗ ಬೈಯುತ್ತಿರಲಿಲ್ಲವೆಂದರೆ
ನಾನು ಈಗ ಯಾವುದಾದರೂ ಮರದ ಕೆಳಗೆ ಮಲಗಿಕೊಂಡಿರುತ್ತಿದ್ದೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಗೆಳೆಯರೆ. ಹಾಗೆ ನಮ್ಮ NN ಹಳ್ಳಿ ಕತೆ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.